ಇಲ್ಲಿ ಬೆಳಿಗ್ಗೆ 5 ಗಂಟೆಗೆ ಸೂರ್ಯ ಎದ್ಕೊಂಡು ಪಳಪಳ ಹೊಳಗ್ ಶುರು ಮಾಡಿರ್ತಾವ. ಹಾಯ್ ನಮಸ್ಕಾರ, ನಾನು ನಿಮ್ ಶ್ರೀಂದಿ ಸಹ್ಯಾದ್ರಿ. ನನ್ನ ಚಾರ್ಧಾಮ್ ಯಾತ್ರದ ಮೊದಲ ವಿಡಿಯೋಗೆ ನಿಮ್ಗೆ ಸ್ವಾಗತ. ಬೆಳಿಗ್ಗೆ 4:15ಗೆ ಎದ್ಕೊಂಡು ನಾನೇ ಫಸ್ಟ್ ಅನ್ಕೊಂಡ್ ಹೊರಟದ್ದು ಯಮುನೋತ್ರಿಯ 5 ಕಿಲೋಮೀಟರ್ ಟ್ರೆಕ್ಗೆ. ಆದ್ರೆ ನನ್ ಕಣಂಗೆ ಅನ್ಕೊಂಡು ನನ್ಕಿಂತ ಸುಮಾರು ಜನ ಮುಂಚೆನೆ ಶುರು ಮಾಡಿದ್ರು. ಈ ಧಾಮ ಯಮುನೋತ್ರಿ ನದಿ ಹುಟ್ಟುವ ಜಾಗ. ಇಲ್ಲಿ ಹೋಗಕ್ಕೆ ಯಾವುದೇ ಗಾಡಿ ವ್ಯವಸ್ಥೆ ಇಪ್ಪುದಿಲ್ಲ, ಪಾದಯಾತ್ರೆ ಮಾಡ್ಕೊಂಡೇ ಹೋಯ್ಕು. ಇಲ್ಲ ನಿಮ್ಗೆ ನಡು ಕಷ್ಟ ಇತ್ತಂತಾದ್ರೆ ನೀವು ದುಡ್ಡು ಕೊಟ್ಟು ಡೋಲಿ ಮೇಲೆ ಕೂಕೊಂಡು ಕೂಡ ಹೊಯ್ಲಕ್ಕು. ಹಾಪು ದಾರಿ ಅಂತೂ ಕಾಡ್ ಬದಿಯಿಂದ ಹೊಳಿ ವಾಟರ್ ಫಾಲ್ ಕಾಂತ ಸಾಗುತ್ತೆ. ನಾನು ಹಳಿಯರೊಟ್ಟಿಗೆಲ್ಲ ಸೇರ್ಕೊಂಡು ಪಾದಯಾತ್ರೆ ಮಾಡೋತಿಗೆ ಹುಡುಗರ ಮಕ್ಕಳೆಲ್ಲ ಕುದುರೆ ಮೇಲೆ ಬರ್ತಿದ್ರು. ಅಲ್ಲಲ್ಲ ಸರಿ ಕಾಣಿ, ಕುದುರೆ ಹೌದಾ ಅದು. ಬರೋಬ್ಬರಿ 2 ಗಂಟೆ ಟ್ರೆಕ್ ಮಾಡಿದ್ಮೇಲೆ ದೇವಸ್ಥಾನದ ತುದಿ ತಲುಪಿದೆ. ಅಲ್ಲಿ ಪವಿತ್ರವಾದ ಬಿಸಿನೀರು ಕುಂಡದಲ್ಲಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಬಂದೆ. ಬೆಳಿಗ್ಗೆ ಬೇಗ ಬಂದಿದ್ರಿಂದ ಭಕ್ತಾದಿಗಳು ಸ್ವಲ್ಪ ಕಮ್ಮಿ ಇದ್ದಿದ್ರು. ಒಳ್ಳೆ ದರ್ಶನ ಕೂಡ ಆಯ್ತು. ಇಲ್ಲಿಂದ ಮಹಾಕಾಲ್ನ ಡೋಲಿ ಕೂಡ ಕೆಳಗೆ ಹೊಕ್ಕೆ ರೆಡಿ ಆತಿತ್ತು. ಆಗಷ್ಟೇ ಸೂರ್ಯನ ಕಿರಣಗಳು ಬೆಟ್ಟದ ಮೇಲೆ ಬೀಳೋಕ್ ಸ್ಟಾರ್ಟ್ ಆಯ್ತಿದ್ರಿಂದ ಆ ಜಾಗ ಅಂತೂ ಸ್ವರ್ಗದ ತರ ಕಾಂಬಕ್ ಸ್ಟಾರ್ಟ್ ಆಯ್ತು. ಅಲ್ಲೇ ಸ್ವಲ್ಪ ಕಾಲ ಕಳೆದು ನಾನು ವಾಪಸ್ ರಸ್ತೆ ಹಿಡಿದೆ ಮುಂದಿನ ಧಾಮಕ್ಕೆ. ಜೈ ಮಾತಾಜಿ.